ಅವರ ಮಣ್ಣಿನ ಹಣತೆ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಆನಂದವೆಲ್ಲಿದೆ ಎಂದು ನೀವು ಕೇಳುತ್ತಿರುವಿರಿ. ನಾನು ಒಂದು ಕಥೆಯನ್ನು ಹೇಳುತ್ತೇನೆ. ಆ ಕಥೆಯಲ್ಲಿಯೇ ನಿಮ್ಮ ಪ್ರಶ್ನೆಗೆ ಉತ್ತರವೂ ಇದೆ. ಒಂದು ದಿನ ಜನರೆಲ್ಲರೂ ಮಲಗಿದ್ದಾಗ ಅದ್ಭುತವಾದ ಘೋಷಣೆಯೊಂದು ಕೇಳಿಬಂತು. ಇಂತಹ ಘೋಷಣೆಯನ್ನು ಹಿಂದೆಂದೂ ಯಾರೂ ಕೇಳಿರಲಿಲ್ಲ. ಈ ಅಪರೂಪದ ಘೋಷಣೆಯು ಎಲ್ಲಿಂದ ಬರುತ್ತಿದೆ ಎಂದು ಯಾರಿಗೂ ತಿಳಿಯಲಿಲ್ಲ. ಪ್ರತಿಯೊಂದು ಪದವೂ ಬಹಳ ಸ್ಪಷ್ಟವಾಗಿತ್ತು. ಬಹುಶಃ ಅದು ಆಕಾಶದಿಂದಲೇ ಬಂದಿರಬಹುದು ಅಥವಾ ಆಂತರ್ಯದಿಂದಲೂ ಬಂದಿರಬಹುದು. ಈ ಆವಿರ್ಭಾವದ ಮೂಲಧಾರೆಯು ಮನುಷ್ಯನ ಸಮಕ್ಷಮದಲ್ಲಿ ಇರಲಿಲ್ಲ. ಆ ಘೋಷಣೆ ಹೀಗಿತ್ತು: ಜನರೇ, ನಿಮಗೊಂದು ಅಪೂರ್ವ ಸುಖದ ಉಡುಗೊರೆಯು ಪರಮಾತ್ಮನಿಂದ ಬರುತ್ತಿದೆ. ದುಃಖದಿಂದ ಮುಕ್ತರಾಗಲು ಇದೊಂದು ಅಪೂರ್ವ ಅವಕಾಶ. ಯಾರು ತಮ್ಮ ದುಃಖದಿಂದ ಮುಕ್ತರಾಗಲು ಬಯಸುವರೋ ಅವರು ತಮ್ಮ ದುಃಖಗಳನ್ನು ಮೂಟೆ ಕಟ್ಟಿ ಇಂದು ನಡುರಾತ್ರಿ ಹಳ್ಳಿಯ ಆಚೆ ಎಸೆದು ಹಿಂದಿರುಗಿ ಬರುವಾಗ ತಮಗೆ ಬೇಕಾದ ಸುಖವನ್ನು ಅದೇ ಮೂಟೆಯಲ್ಲಿ ಕಟ್ಟಿಕೊಂಡು ಸೂರ್ಯೋದಯಕ್ಕೆ ಮುಂಚೆ ತಮ್ಮ ತಮ್ಮ ಮನೆಯನ್ನು ಸೇರಿಕೊಳ್ಳಿ. ಆಗ ದುಃಖದ ಜಾಗಕ್ಕೆ ಸುಖವು ಬಂದು ಸೇರುವುದು. ಈ ಅವಕಾಶವನ್ನು ತಪ್ಪಿಸಿಕೊಂಡವರಿಗೆ ಇನ್ನೆಂದೂ ಈ ಅವಕಾಶ ಮತ್ತೆ ದೊರೆಯದು. ಪೃಥ್ವಿಯ ಮೇಲೆ ಈ ಒಂದು ರಾತ್ರಿಯಷ್ಟೇ ಕಲ್ಪವೃಕ್ಷದ ಅವತಾರವಾಗುವುದು. ಭರವಸೆ ಇಟ್ಟು ಫಲವನ್ನು ಪಡೆಯಿರಿ. ಭರವಸೆಯು ಫಲದಾಯಕವಾಗಿರುತ್ತದೆ. ಸೂರ್ಯಾಸ್ತವಾಗುವವರೆಗೂ ಈ ಘೋಷಣೆಯು ಪುನಃ ಪುನಃ ಬರುತ್ತಲೇ ಇತ್ತು. ನಡುರಾತ್ರಿ ಸಮೀಪಿಸುತ್ತಿದ್ದಂತೆಯೇ ಭರವಸೆ ಇಲ್ಲದವರಿಗೂ ಸಹ ಭರವಸೆ ಬರಲಾರಂಭಿಸಿತು. ಇಂತಹ ಅವಕಾಶವನ್ನು ಕಳೆದುಕೊಳ್ಳುವ ಮೂಢರು ಯಾರಾದರೂ ಇರಬಹುದೇನು? ಹಾಗೂ ದುಃಖದಿಂದ ಮುಕ್ತರಾಗಿ ಸುಖವನ್ನು ಬಯಸದಿರುವವರು ಯಾರಾದರೂ ಇರಲು ಸಾಧ್ಯವೇನು? ಎಲ್ಲರೂ ತಮ್ಮ ತಮ್ಮ ದುಃಖಗಳ ಗಂಟನ್ನು ಕಟ್ಟಲಾರಂಭಿಸಿದರು. ಎಲ್ಲಿ ಯಾವುದಾದರೂ ದುಃಖವನ್ನು ಕಟ್ಟಲಾಗದೆ ತಪ್ಪಿ ಹೋಗುತ್ತದೋ ಎಂಬ ಚಿಂತೆಯು ಎಲ್ಲರಲ್ಲಿಯೂ ಇತ್ತು. ಅರ್ಧರಾತ್ರಿಯಾಗುತ್ತಿದ್ದಂತೆಯೇ ಆ ಹಳ್ಳಿಯ ಎಲ್ಲ ಮನೆಗಳು ಖಾಲಿಯಾದವು. ಹಾಗೂ ಅಸಂಖ್ಯ ಜನರು ಇರುವೆಗಳ ಸಾಲಿನಂತೆ ತಮ್ಮ ತಮ್ಮ ದುಃಖಗಳನ್ನು ಗಂಟು ಮುಟ್ಟೆ ಕಟ್ಟಿಕೊಂಡು ಹಳ್ಳಿಯ ಆಚೆ ಹೋಗುತ್ತಿದ್ದರು. ಅವರೆಲ್ಲರ ದುಃಖಗಳು ಹಿಂದಿರುಗಿ ಬರದಿರಲೆಂದು ಅವುಗಳನ್ನು ಎಷ್ಟು ದೂರ ಸಾಧ್ಯವೋ ಅಷ್ಟು ದೂರಕ್ಕೆ ಎಸೆದು ಅರ್ಧರಾತ್ರಿ ಕಳೆಯುತ್ತಿದ್ದಂತೆಯೇ ಅವರೆಲ್ಲರೂ ಹುಚ್ಚರಂತೆ ಬೇಗ ಬೇಗನೆ ಸುಖಗಳನ್ನು ಮೂಟೆ ಕಟ್ಟಲು ಆರಂಭಿಸಿದರು. ಎಲ್ಲಿ ಬೆಳಕಾಗಿ ಬಿಡುವುದೋ, ಎಲ್ಲಿ ಸುಖವು ತಮ್ಮ ಮೂಟೆಯೊಳಗೆ ಸೇರಿಸಲು ಸಾಧ್ಯವಿಲ್ಲವಾಗುವುದು ಎಂಬ ಅವಸರದಲ್ಲಿ ಎಲ್ಲರೂ ಮುಳುಗಿದ್ದರು. ಸುಖಗಳು ಬಹಳಷ್ಟು, ಆದರೆ ಅದನ್ನು ತುಂಬಿಕೊಳ್ಳಲು ಇರುವ ಸಮಯವೇ ಬಹಳ ಕಡಿಮೆ. ಆದರೂ ಸಹ ಸಾಧ್ಯವಾದಷ್ಟು ಸುಖಗಳನ್ನು ಕಟ್ಟಿಕೊಂಡು ಸೂರ್ಯೋದಯ ಹತ್ತಿರವಾದಂತೆ ಓಡೋಡಿ ಬಂದು ತಮ್ಮ ತಮ್ಮ ಮನೆಗಳನ್ನು ಸೇರಿಕೊಂಡರು. ಮನೆಗೆ ಬಂದು ನೋಡಿದರೆ ತಮ್ಮ ಕಣ್ಣುಗಳನ್ನು ತಾವೇ ನಂಬದಾದರು. ಎಲ್ಲಿ ಗುಡಿಸಲುಗಳು ಇದ್ದವೋ ಆ ಜಾಗದಲ್ಲಿ ಗಗನವನ್ನು ಮುಟ್ಟುವ ಮಹಲುಗಳಿದ್ದವು. ಎಲ್ಲವೂ ಸ್ವರ್ಣಮಯವಾಗಿತ್ತು. ಸುಖದ ಮಳೆಯೇ ಸುರಿದಿತ್ತು. ಯಾರು ಏನನ್ನು ಬಯಸಿದ್ದರೋ ಅದೆಲ್ಲವೂ ಅಂತೆಯೇ ಅವರವರಿಗೆ ದೊರಕಿತ್ತು.
ಇದೇನೋ ಆಶ್ಚರ್ಯವೇ ಸರಿ, ಆದರೆ ಮಹದಾಶ್ಚರ್ಯವೊಂದಿತ್ತು. ಇವೆಲ್ಲವೂ ದೊರಕಿದ್ದರೂ ಸಹ ಜನರ ಮುಖದಲ್ಲಿ ಮಾತ್ರ ಯಾವುದೇ ಆನಂದವೂ ಇರಲಿಲ್ಲ. ನೆರೆಹೊರೆಯವರ ಸುಖಗಳು ಎಲ್ಲರಿಗೂ ದುಃಖವನ್ನೇ ಕೊಡುತ್ತಿದ್ದವು. ಹಳೆಯ ದುಃಖಗಳೇನೋ ಹೊರಟು ಹೋಗಿದ್ದವು, ಆದರೆ ಆ ಜಾಗಕ್ಕೆ ಹೊಸ ದುಃಖಗಳು, ಚಿಂತೆಗಳು ಬಂದು ಸೇರಿದ್ದವು. ದುಃಖಗಳೇನೋ ಬದಲಾವಣೆಯಾಗಿತ್ತು, ಆದರೆ ಚಿಂತೆಗಳು ಈಗಲೂ ಅದೇ ಆಗಿತ್ತು. ಇದಕ್ಕಾಗಿ ಅವರು ದುಃಖಿಗಳೇ ಆಗಿದ್ದರು. ಹಳ್ಳಿ ಏನೋ ಹೊಸದಾಗಿತ್ತು, ಆದರೆ ವ್ಯಕ್ತಿ ಮಾತ್ರ ಅದೇ ಆಗಿದ್ದ. ಆದ್ದರಿಂದಲೇ ವಾಸ್ತವವಾಗಿ ಎಲ್ಲವೂ ಹಿಂದಿನಂತೆಯೇ ಇತ್ತು. ಅದರಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ದುಃಖವನ್ನು ತ್ಯಜಿಸುವ ಮತ್ತು ಸುಖವನ್ನು ಹೊಂದುವ ಆ ಆಮಂತ್ರಣವನ್ನು ಸ್ವೀಕರಿಸಿರಲಿಲ್ಲ. ಆತ ಒಬ್ಬ ನಗ್ನ ವೃದ್ಧ ಫಕೀರ. ಆತನ ಬಳಿ ಬಡತನವೇ ಮೈದಳೆದಿತ್ತು. ಆತನಿಗೆ ತಿಳುವಳಿಕೆ ಇಲ್ಲ ಎಂದುಕೊಂಡು ಎಲ್ಲರೂ ಆತನು ಬರಬೇಕೆಂದು ತಿಳಿ ಹೇಳಿ ಆಗ್ರಹಪಡಿಸಿದರು. ಆ ಪ್ರದೇಶದ ಮುಖ್ಯಸ್ಥನೇ ಹೊರಟಿದ್ದ ಎಂದ ಮೇಲೆ ಈ ಬಡವ ವೃದ್ಧನು ಹೋಗಲೇಬೇಕಿತ್ತು. ಆದರೆ ಆ ವೃದ್ಧ ನಗುತ್ತಾ ಹೇಳಿದ, ಯಾವುದು ಹೊರಗಿದೆಯೋ ಅದು ಆನಂದವಲ್ಲ, ಮತ್ತು ಯಾವುದು ಒಳಗಿದೆಯೋ ಅದನ್ನು ಹುಡುಕಲು ಎಲ್ಲಿಗೆ ತಾನೇ ಹೋಗಲಿ? ನಾನು ಎಲ್ಲ ಹುಡುಕಾಟವನ್ನು ಬಿಟ್ಟು ಅದನ್ನೇ ಪಡೆದಿದ್ದೇನೆ. ಆತನ ಈ ಹುಚ್ಚು ಮಾತುಗಳನ್ನು ಕೇಳಿ ಜನರು ನಕ್ಕಿದ್ದರು ಮತ್ತು ದುಃಖಿತರೂ ಆಗಿದ್ದರು. ಅವನು ಶತಮೂರ್ಖನೆಂದೇ ಎಲ್ಲರೂ ಪರಿಗಣಿಸಿದ್ದರು. ಯಾವಾಗ ಅವರ ಗುಡಿಸಲುಗಳೆಲ್ಲ ಮಹಲುಗಳಾಗಿ ಬಿಟ್ಟಿದ್ದವೋ ಹಾಗೂ ಮಾಣಿಕ್ಯಗಳಿಂದ ಅವರ ಮಹಲುಗಳು ತುಂಬಿ ಹೋಗಿದ್ದವೋ ಆಗ ಅವರು ಬಂದು ಫಕೀರನಿಗೆ ಹೇಳಿದರು, ಏನು, ಈಗಲಾದರೂ ನಿನ್ನ ತಪ್ಪಿನ ಅರಿವಾಯಿತೇನು? ಆದರೆ ಫಕೀರನು ಮತ್ತೆ ನಕ್ಕು ಹೇಳಿದ, ನಾನು ಸಹ ಅದೇ ಪ್ರಶ್ನೆಯನ್ನು ನಿಮಗೆ ಕೇಳಬೇಕೆಂದುಕೊಂಡಿದ್ದೆ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.